ಉತ್ತರ ಕರ್ನಾಟಕ ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ತಡರಾತ್ರಿಯಿಂದ ಸುರಿದಂತಹ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಪೆಟ್ರೋಲ್ ಬಂಕ್ಗೆ ನೀರು ನುಗ್ಗಿದ್ದು ಸಮಸ್ಯೆ ಉಂಟಾಗಿದೆ. ಅಲ್ಲಿ ಇಡೀ ರಾತ್ರಿ ಸುರಿದಂತಹ ಈ ಮಳೆಗೆ ಪೆಟ್ರೋಲ್ ಬಂಕ್ ತುಂಬೆಲ್ಲ ನೀರು ತುಂಬಿಕೊಂಡು ಜನರು ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮಳೆಯಿಂದ ಯಾದಗಿರಿಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಶಹಾಪುರ ತಾಲೂಕಿನ ಕೆಂಬಾವಿ ಪಟ್ಟಣದಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದ್ದು ವಾಸಿಗಳು ಅಲ್ಲಿ ವಾಸ ಮಾಡುವಂತಹ ಜನರು ಕೂಡ ಪರದಾಟ ನಡೆಸುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಮನೆಯ ತುಂಬೆಲ್ಲ ಚರಂಡಿಯ ನೀರು ತುಂಬಿಕೊಂಡಿದ್ದರಿಂದ ನೀರಿನಿಂದ ಹೊರಗೆ ಬರದೆ ಆ ವಾಸನೆಯಿಂದ ಒದಾಡ್ತಾ ಇದ್ದಾರೆ ಜನ. ಚರಂಡಿ ನೀರು ಸಂಪೂರ್ಣ ಹಾಳಾಗಿದ್ದು ಪುರಸಭೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ಕೂಡ ಹೇಳಿದ್ರು ಕೂಡ ಪ್ರಯೋಜನ ಆಗಿಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಹಯ್ಯಾಳದ ಒಂದು ಗ್ರಾಮದಲ್ಲಿಯೂ ಕೂಡ ಮಳೆಯಿಂದ ಹಳ್ಳ ಕೊಳ್ಳ ತುಂಬಿ ಹರಿತಾ ಇದ್ದು ಅನ್ನದಾತರು ಬೆಳೆದಿದ್ದಂತಹ ಬೆಳೆ ಹತ್ತಿ, ತೊಗರಿ, ಮೆಣಸಿನಕಾಯಿ ಏನಿದೆ ಮುಂತಾದಂತಹ ಬೆಳೆಗಳು ಸಂಪೂರ್ಣವಾಗಿ ನೀರು ಪಾಲು ಆಗಿಬಿಟ್ಟಿವೆ. ಬೆಳೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವಂತೆ ಅನ್ನದಾತರು ಮನವಿಯನ್ನು ಮಾಡಿದ್ದಾರೆ. ಯಾರು ಕೇರ್ ಮಾಡೋರಿಲ್ಲ, ಏನಿಲ್ಲ. ಹೇಳಿ ಸಾಕಾಗೈತಿ. ಇಲ್ಲಿ ಅಧಿಕಾರಿಗಳಿಗೆ ನಮ್ಗೆ ಪುಣ್ಯ ಬರ್ತೈತಿ, ಸ್ವಲ್ಪ ಹೆಲ್ಪ್ ಮಾಡ್ರಿ. ನನ್ನ ನೀರಾಗ ಮೋಟ್ರ್ ಹಚ್ಚಿವಿ, 2 ಮೋಟ್ರು. ನಾವು ಗಂಡ ಹೆಂಡತಿಗೆ ನಮ್ಗೆ ಪಾರ್ಸಿ ಹೊಡೆದೈತಿ. ನನ್ನ ಗಂಡಗೆ ನಮ್ಗೆ ಆರಾಮಿಲ್ರಿ. 5 ಹೆಣ್ಮಕ್ಳು ಎಲ್ಲ ನಮ್ಗೆ ಲಾಸ್ ಆಗೈತಿ. ಜೋಳ, ಅಕ್ಕಿ, ಖಾರ ಎಲ್ಲ ಲಾಸ್ ಆಗೈತ್ರಿ. ಇಂಥ ನೀರಾಗ ನಿಂತೀವಿ. ಕೈ ಜೋಡಿಸಿ ಹೇಳ್ತೀನಿ, ಏನನ್ನ ಹೆಲ್ಪ್ ಮಾಡ್ರಿ ಗೌರ್ಮೆಂಟಿನ. ನೀವು ಕಾಲು ಹೋಗ್ತೀನಿ ರೀ ಸ್ವಾಮಿ. सन्नी ना बोले थी मैं सन्नी अभी के ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುತ್ತಿರುವಂತಹ ಸಾಮಾಜಿಕ ಸಮೀಕ್ಷೆ ಮಾಡುವ ಆಶಾ ಕಾರ್ಯಕರ್ತೆಯರಿಗೆ 2,000 ರೂಪಾಯಿ ನಿಗದಿ ಮಾಡಿರುವಂತಹ ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರ ನಿರ್ಧಾರ ಮಾಡಿರುವಂತಹ ಈ ಒಂದು ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದಂತಹ ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ 5,000ದಿಂದ 10,000 ಸಹಾಯಧನ ನೀಡಲು ಮನವಿ ಮಾಡಲಾಗಿತ್ತು. ಆದರೆ ಸರ್ಕಾರ 2,000 ರೂಪಾಯಿ ಸಹಾಯಧನವನ್ನು ನೀಡಿ ನಿಗದಿಯನ್ನ ಮಾಡಿದೆ. ಈ ಕೂಡಲೇ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತಹ ಆಶಾ ಕಾರ್ಯಕರ್ತೆಯರ ಒಂದು ಸಹಾಯಧನವನ್ನು ಏರಿಕೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆ ಮಾಡುವುದಿಲ್ಲ. ಮೇಲೆ ಬರಲಿ, ಒಗ್ಗಟ್ಟಿರಲಿ. ಯುಸಿ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಮಾಡುವುದಿಲ್ಲ. ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆ ಮಾಡುವುದಿಲ್ಲ. ಮೇಲೆ ಬರಲಿ, ಒಗ್ಗಟ್ಟಿರಲಿ. ಯುಸಿ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಮಾಡುವುದಿಲ್ಲ. ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆ ಮಾಡುವುದಿಲ್ಲ. ಮೇಲೆ ಬರಲಿ, ಒಗ್ಗಟ್ಟಿರಲಿ. ಯುಸಿ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಮಾಡುವುದಿಲ್ಲ.
ದೇವಸ್ಥಾನದ ಹುಂಡಿ ಒಡೆದು ಲಕ್ಷಾಂತರ ರೂಪಾಯಿ ಹಣವನ್ನು ಕಳ್ಳತನ ಮಾಡಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತಿಪ್ಪೋರು ಗ್ರಾಮದಲ್ಲಿ ನಡೆದಿದೆ. ಪ್ರಸ್ತುತ ತಿಪ್ಪೋರು ಆನೆಲಿಂಗೇಶ್ವರ ದೇಗುಲದ ಗುಂಡಿಯನ್ನು ಹೊಡೆದು ಲಕ್ಷಾಂತರ ರೂಪಾಯಿ ಹಣವನ್ನು ಕದ್ದಿದ್ದಾರೆ ಕಳ್ಳರು. ಕದ್ದು ಪರಾರಿ ಕೂಡ ಆಗಿದ್ದಾರೆ. ಇತ್ತೀಚೆಗೆ ಆನೆಲಿಂಗೇಶ್ವರ ದೇವರ ಒಂದು ಜಾತ್ರೆ ಕೂಡ ನಡೆದಿತ್ತು. ಆ ಜಾತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗ ನಾಣ್ಯ ಕೂಡ ಸಂಗ್ರಹ ಆಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕಳ್ಳರು ಆ ಒಂದು ಹಣವನ್ನು ನಗ ನಾಣ್ಯಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ದೇಗುಲದ ಒಂದು ಬಾಗಿಲನ್ನು ಬೆಳಿಗ್ಗೆ ತೆಗೆಯಲು ಬಂದಾಗ ಈ ಒಂದು ಕಳ್ಳತನದ ಒಂದು ಕೃತ್ಯ ಬಯಲಿಗೆ ಬಂದಿದೆ. ಇನ್ನು ಘಟನೆ ಸಂಬಂಧ ದೊಡ್ಡಬಳ್ಳಾಪುರದ ಒಂದು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.